ಅವ್ರು ಹೇಳ್ತಾರೆ ಎರಡು ವರ್ಷದ ಹೇಳ್ತಿದ್ದಾರೆ, ಇವತ್ತಿಲ್ಲ ರೀ. 2 ವರ್ಷದಿಂದ ಹೇಳ್ತಾರೆ, ಇನ್ನೂ 3 ವರ್ಷ ಹೇಳ್ತಾರೆ ಅವ್ರು. 2 ವರ್ಷ ಪ್ಲಸ್ 3 ವರ್ಷ. ನಾ ಇದನ್ನು 1 ವರ್ಷದಿಂದ ಹೇಳಿದ್ದೀನಿ. ನಮ್ದು ಲಾಸ್ಟ್ ಕೊನೆವರೆಗೂ ಸರ್ಕಾರ ಅವಧಿ ನಾಳೆ ಮುಗಿತಿದಂದ್ರೆ ಇವತ್ತಿನವರೆಗೂ ಅದನ್ನ ಹೇಳೋರು ಅವ್ರು. ಗ್ಯಾರಂಟಿದಿಂದ ಅಭಿವೃದ್ಧಿ ಆಗ್ತಾ ಇಲ್ಲ, ಅದಕ್ಕೆ ಹಣ ಇಲ್ಲ ಅಂದ್ರೆ ಸ್ಟ್ಯಾಂಡರ್ಡ್ ಅದು, ಫಾರ್ಮ್ಯಾಟ್ ಅದು ಫಾರ್ಮ್ಯಾಟ್ ಮಾಡಿರ್ತಾರೆ, ಹಂಗೆ ಹೇಳ್ಕೊತ ಇರ್ತಾರೆ ದಿವಸ ಅದೇ. ಸೊ ಗ್ಯಾರಂಟಿಯಿಂದ ಅಭಿವೃದ್ಧಿ ಕೂಡ ಯಾವುದೂ ನಿಂತಿಲ್ಲ ರೀ. ಗ್ಯಾರಂಟಿ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಡೆವಲಪ್ಮೆಂಟ್ ಕೂಡ ಹಿಂದಿನ ಬೊಮ್ಮಾಯಿ ಸರ್ಕಾರದಾಗ ಏನು ಬಜೆಟ್ ಇತ್ತಲ್ಲ, ನೀವು ಕಂಪೇರ್ ಮಾಡಲ್ಲ. ನೀವು ಅವ್ರ ಬಜೆಟ್ ತೆಗೆದು ನೋಡಿ, ನಮ್ಮದು ಬಜೆಟ್ ಪುಸ್ತಕ ತೆಗೆದು ನೋಡಿ, ವೆಬ್ಸೈಟ್ನಾಗ ಸಿಗ್ತೈತೆ. ಅವ್ರು PWDಗೆ ಎಷ್ಟು ಕೊಟ್ಟಿದ್ರು ಬೊಮ್ಮಾಯಿ ಅವರು, ನೀರಾವರಿಗೆ ಎಷ್ಟು ಕೊಟ್ಟಿದ್ರು, RDPRಗೆ ಎಷ್ಟು ಕೊಟ್ಟಿದ್ರು, ಕಂಪೇರ್ ಮಾಡಿದ್ರೆ ನಿಮ್ಗೆ ಸಿಗ್ತೈತೆ ಅಂದ್ರೆ ಗೊತ್ತಾಯ್ತಿ ಕಡಿಮೆ ಇದೆಯೋ ಹೆಚ್ಚಿದೆಯೋ ಅಂತ. ಸುಮಾರು ಅವ್ರು ಹೇಳ್ತಾರಂತೆ, ನೀವು ಕ್ವಶನ್ ಮಾಡಿ, ನೀವು ಒಂದ್ಸಲ ರಿಸರ್ಚ್ ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ, ನೀವೇ ಪ್ರಶ್ನೆ ಕೇಳಿದ್ರೆ ಅವ್ರು ಸುಮ್ಮಾಗ್ತಾರೆ. ಅದಾಗೋದು ಅದೇನು ಹೇಳಿದೆ, ಈಗಾಗಲೇ ಹೇಳಿದ್ವಿ. ಅದು ಹೆಚ್ಚುಕಮ್ಮಿ ಸರ್ಕಾರ ಒಂದು ತಿಂಗಳು ಲೇಟ್ ಆಗಿದ್ದು ಇದೆ, 2 ತಿಂಗಳು ಲೇಟ್ ಆಗಿದ್ದಿದೆ. 2 ವರ್ಷ ಕೊಟ್ಟಿದ್ರಲ್ಲ ನಾವು, ಮಾರ್ಚ್ವರೆಗೆ ನಮ್ಗೆ ಸಿಗ್ತಾ ಇದೆ. 2 ವರ್ಷದವರೆಗೆ ಕ್ಲಿಯರ್ ಇದೆ. ಡಿಲೇ ಅಂತ ಆಗೋದ್ರ ಅದರಲ್ಲಿ ಏನೋ ಪ್ರಶ್ನೆ ಇಲ್ಲ. ಸರ್ಕಾರ ಅದು ಯಾಕಂದ್ರೆ ಇಟ್ಟು ದೊಡ್ಡ ವ್ಯವಸ್ಥೆಯನ್ನು ನೋಡ್ಕೋಬೇಕು. ಒಂದ್ಸಲ ದುಡ್ಡು ತೆಗೆದು ಈ ಕಡೆ ಹಾಕ್ತಾರೆ, ಈ ಕಡೆಯಿಂದ ಆ ಕಡೆ ಅಡ್ಜಸ್ಟ್ ಮಾಡ್ತಾರೆ. ಅದ್ರಾಗ ಏನೋ ಹಿಂದಿನ ನಾವು ಲೆಕ್ಕ ತೆಗಿಲ್ಲ. 2 ವರ್ಷದ್ದು 12 ತಿಂಗಳದು 24 ತಿಂಗಳು ಕ್ಲಿಯರ್ ಇದೆ. ಮುಂದೆ ಆಗ್ತಿದೆ ಅಂತ ಅದರಿಂದ ಅರ್ಥ ರೀ, ಇಂಡಿಕೇಶನ್.